ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸ್ತೇನೆ. ದೇವರು ತನ್ನ ಮಹಾನ್ ಕೃಪೆಯಿಂದ ನಮ್ಮೆಲ್ಲರನ್ನು ಕೂಡ ತುಂಬಿ ಇಲ್ಲಿಯವರೆಗೂ ಕೂಡ ನಡೆಸಿದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯುವ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕಲಿಯುವಂತೆ ಎಲ್ಲರೂ ಕೂಡ ಕಣ್ಣು ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ನಾವು ಮುಂದೆ ಹೋಗೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ, ವಿಶೇಷವಾಗಿ ಈ ಒಂದು ಸಮಯವನ್ನು ನಮಗೆ ನೀಡಿ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ನೀನು ತೋರಿಸಿದಂತಹ ಈ ಒಂದು ಮಹಾನ್ ಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಅಪ್ಪ ಕರ್ತನೆ, ವಿಶೇಷವಾಗಿ ನಿನ್ನ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ನೀನೇ ನಮ್ಮೊಟ್ಟಿಗೆ ಮಾತನಾಡು. ಅಪ್ಪ ಕರ್ತನೆ, ನಿಮ್ಮ ಸ್ವರವನ್ನು ಕೇಳ ಮಾಡಬೇಕೆಂದು, ನಿನ್ನ ಭಯಭಕ್ತಿಯಲ್ಲಿ ನಮ್ಮನ್ನು ನಡೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ನಾವು ಅಂತ್ಯಕಾಲದಲ್ಲಿ ಎಂತಹ ಜನರಿರ್ತಾರೆ ಎಂಬ ವಿಚಾರವಾಗಿ ಸತ್ಯವಾಕ್ಯವನ್ನು ಕಲಿಯುತ್ತಾ ಬಂದಿದ್ದೇವೆ. ಇಂದು ಅದರಲ್ಲಿ ಮತ್ತೊಂದು ಗುಣವನ್ನು ನಿಮ್ಮ ಬಳಿ ಹಂಚಿಕೊಳ್ಳಲು ಬಯಸ್ತೇನೆ. ಪ್ರಿಯರೇ, ಪೌಲನು ತಿಮೋತಿಯನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 1-5 ವಾಕ್ಯಗಳನ್ನು ನಾವು ಒಮ್ಮೆ ಓದೋಣ. ನೋಡಿ, ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ: ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು ಇರ್ತಾರೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಅಂತಿಮ ಕಾಲದಲ್ಲಿ ಸ್ವಾರ್ಥ ಚಿಂತಕರಿರ್ತಾರೆ, ಹಣದಾಸೆಯುಳ್ಳವರು ಇರ್ತಾರೆ. ಅಷ್ಟೇ ಅಲ್ಲ, ಬಡಾಯಿ ಕೊಚ್ಚಿಕೊಳ್ಳುವವರು ಇರ್ತಾರೆ, ಅಹಂಕಾರಿಗಳಿರ್ತಾರೆ, ತಂದೆ ತಾಯಿಗಳಿಗೆ ಅವಿಧೇಯರಿರ್ತಾರೆ. ಅಷ್ಟೇ ಅಲ್ಲ, ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ, ದೂಷಕರಿರ್ತಾರೆ, ಉಪಕಾರವನ್ನು ನೆನೆಸದವರಿರ್ತಾರೆ, ದೇವರ ಭಯ ಇಲ್ಲದವರಿರ್ತಾರೆ. ಇಂಥವರಿಗೆ ನೀನು ವಿಮುಖನಾಗಿರು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮತ್ತೊಂದು ವಿಷಯವನ್ನು ಕೂಡ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಿಯರೇ, ಅಂತ್ಯಕಾಲದಲ್ಲಿ ಮಮತೆ ಇಲ್ಲದವರು ಇರ್ತಾರಂತೆ. ಮಮತೆ ಇಲ್ಲದವರು ಎಂಬುದಾಗಿ ನಾವು ಗಮನಿಸುವಾಗ, ಮಮತೆ ಅಂದರೆ ಸ್ನೇಹ ಭಾವ, ದಯೆ, ಕರುಣೆ, ಇದರ ಕುರಿತಾಗಿ ಪೌಲನು ಮಾತನಾಡ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಮಮತೆ ಇಲ್ಲದವರು ಇರ್ತಾರೆ, ಅವರಲ್ಲಿ ಕರುಣೆ ಇರೋದಿಲ್ಲ. ಅಯ್ಯೋ ಪಾಪ ಎಂಬಂತಹ ಮನಸ್ಸು ಅವರಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಸ್ನೇಹ ಭಾವ, ಸಹೋದರ ಪ್ರೀತಿ, ಒಬ್ಬರಿನ್ನೊಬ್ಬರು ಕ್ಷಮಿಸುವಂತಹ ಗುಣ, ಸಹಿಸಿಕೊಳ್ಳುವಂತಹ ಗುಣ, ದಯೆಯನ್ನು ತೋರಿಸುವಂತಹ ಗುಣ ಈ ಅಂತ್ಯಕಾಲದಲ್ಲಿ ಜನರಲ್ಲಿ ಇರುವುದಿಲ್ಲ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಇದರ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗೋಣ. ನೋಡಿ, ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ನಾನು 12ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಲು ಬಯಸ್ತೇನೆ. ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 9-10 ವಾಕ್ಯಗಳನ್ನು ನಾನು ಓದ್ತಾ ಇದ್ದೇನೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಇರ್ರಿ. ಪೌಲನು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಸಹೋದರ ಪ್ರೀತಿಯಲ್ಲಿ ನೀವೆಲ್ಲರೂ ಕೂಡ ಇರಬೇಕು. ಒಬ್ಬರನ್ನೊಬ್ಬರು ಗೌರವಿಸುವುದರಲ್ಲಿ ನಾ ಮುಂದು ತಾ ಮುಂದು ಎಂಬಂತಹ ಭಾವನೆ ನಿಮ್ಮಲ್ಲಿರಬೇಕು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇಂದಿನ ಸಭೆಯಲ್ಲಿ, ಇಂದಿನ ಸಮಾಜದಲ್ಲಿ, ಇಂದಿನ ಕುಟುಂಬಗಳಲ್ಲಿ ಕರುಣೆ, ಪ್ರೀತಿ, ದಯೆ ಎಂಬುದು
ಒಣಗಿ ಹೋಗಿದೆ ಎಂಬುದಾಗಿ ಹೇಳಿದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ. ಸಭೆಯಲ್ಲಿ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಇಷ್ಟವಿಲ್ಲ. ಕುಟುಂಬದಲ್ಲಿ ತಂದೆಯನ್ನು ಕಂಡ್ರೆ ಮಗನಿಗಾಗೋದಿಲ್ಲ, ತಾಯಿಯನ್ನು ಕಂಡ್ರೆ ಮಗಳಿಗಾಗೋದಿಲ್ಲ, ಅತ್ತೆಯನ್ನು ಕಂಡ್ರೆ ಸೊಸೆಗಾಗೋದಿಲ್ಲ, ಮಾವನನ್ನು ಕಂಡ್ರೆ ಅಳಿಯನಿಗಾಗೋದಿಲ್ಲ. ಇಂತಹ ಭಯಂಕರವಾದಂತಹ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇದು ಅಂತ್ಯದ ದಿನಗಳು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಕುಟುಂಬಗಳಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ಇಂತಹವುಗಳು ನಮ್ಮ ಕಣ್ಣಾರೆ ನಾವಿಂದು ಕಾಣ್ತಾ ಇದ್ದೇವೆ. ಪ್ರಿಯರೇ, ನಾವು ಗಮನಿಸಬೇಕು. ಸ್ನೇಹ ಭಾವದಲ್ಲಿ, ಸಹೋದರ ಪ್ರೀತಿಯಲ್ಲಿ ನಾವು ಮುಂದಿರಬೇಕು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಮಾನ ಮರ್ಯಾದೆ ಕೊಡುವುದರಲ್ಲಿ ನಾ ಮುಂದು ತಾ ಮುಂದು ಎಂಬುದಾಗಿ ನೀವು ಇರಬೇಕು ಎಂಬುದಾಗಿ ರೋಮಾಪುರದವರಿಗೆ ಬರೆಯುತ್ತಾ ಪೌಲನು ಈ ಅದ್ಭುತವಾದಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಿದ್ದಾನೆ ಪೌಲ, ಎಷ್ಟೋ ಅದ್ಭುತವಾದಂತಹ ಮಾತು. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕಪಟದಿಂದ ಪ್ರೀತಿ ಮಾಡ್ತಾರೆ. ಎಂತಹ ಜನರಿದ್ದಾರಪ್ಪ ಅಂತಂದರೆ, ನಮ್ಮಿಂದ ಏನಾದರೂ ಒಳ್ಳೆಯದು ಬೇಕು ಎಂಬುದಾಗಿ ಅಂದ್ಕೊಳ್ಳುವಾಗ, ಒಳ್ಳೆಯದನ್ನು ಬಯಸುವಾಗ, ನಮ್ಮಿಂದ ಏನಾದರೂ ಬೇಕು ಎಂಬುದಾಗಿ ಅವರು ನೋಡುವಾಗ, ಅಂತಹ ಸಂದರ್ಭದಲ್ಲಿ ಅವರು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ನಮ್ಮನ್ನು. ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಿದೆ. ಪ್ರೀತಿ ಯಾವ ರೀತಿ ಇರಬೇಕಪ್ಪ ಅಂತಂದರೆ ನಿಷ್ಕಪಟವಾಗಿರಬೇಕು. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ನೀವು ಹಿಡಿದುಕೊಳ್ಳಬೇಕು. ಕೆಟ್ಟತನವನ್ನು ಮಾಡಬಾರ್ದು, ಒಳ್ಳೆಯದನ್ನು ಮಾತ್ರ ಮಾಡಬೇಕು. ಅಷ್ಟೇ ಅಲ್ಲ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗೊಬ್ಬರು ಮುಂದಾಗಿರ್ರಿ. ನಾವು ಒಬ್ಬರನ್ನೊಬ್ಬರು ಅವಮಾನ ಮಾಡಲು ಮುಂದಾಗಿರ್ತೇವೆ, ಆದರೆ ಗೌರವವನ್ನು ಕೊಡೋದು ಅಲ್ಲ, ಮರ್ಯಾದೆಯನ್ನು ತೋರಿಸುವುದರಲ್ಲಿ ಅಲ್ಲ. ನಾವು ಮಾನ ಮರ್ಯಾದೆಯನ್ನು ಗೌರವಿಸುವುದರಲ್ಲಿ ನಾವು ನಾ ಮುಂದು ತಾ ಮುಂದು ಎಂಬುದಾಗಿ ಇರಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಎಷ್ಟು ಅದ್ಭುತವಾಗಿ ಪೌಲನು ಹೇಳ್ತಿದ್ದಾನೆ. ಪ್ರಿಯರೇ, ದೇವರ ಮಕ್ಕಳಾಗಿರುವಂತಹ ನಾವು ಈ ಅಂತ್ಯಕಾಲದಲ್ಲಿ ಹೇಗಿರಬೇಕು ಎಂಬುದಾಗಿ ನಾವು ನೋಡುವಾಗ ಮಮತೆಯುಳ್ಳವರಾಗಿರಬೇಕು, ದಯೆಯುಳ್ಳವರಾಗಿರಬೇಕು, ಕರುಣೆಯುಳ್ಳವರಾಗಿ ನಾವಿರಬೇಕು, ಸ್ನೇಹ ಭಾವದಲ್ಲಿ ಮುಂದೆ ಇರಬೇಕು, ಪ್ರೀತಿಯನ್ನು ತೋರಿಸುವುದರಲ್ಲಿ ಮುಂದೆ ಇರಬೇಕು. ಪ್ರಿಯರೇ, ಎಷ್ಟೋ ಸೊಗಸಾಗಿ ನಮಗೆ ದೇವರ ವಾಕ್ಯ ತಿಳಿಸ್ತಾ ಇದೆ, ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು ಎಂಬುದಾಗಿ. ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ ಕುಟುಂಬಗಳಲ್ಲಿ ಇಬ್ಬರೇ ಗಂಡು ಮಕ್ಕಳು ಇರ್ತಾರೆ, ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಕುಟುಂಬ ಮನೆ ತುಂಬ ವಿಶಾಲವಾಗಿ ದೊಡ್ಡದಾಗಿರುತ್ತೆ, ಮೂವರೇ ಇರ್ತಾರೆ. ಆ ಮೂವರಲ್ಲಿ ಗಂಡನನ್ನು ಕಂಡ್ರೆ ಹೆಂಡತಿಗಾಗೋದಿಲ್ಲ, ಹೆಂಡತಿಯನ್ನು ಕಂಡ್ರೆ ಮಗಳಿಗಾಗೋದಿಲ್ಲ, ಮಗಳನ್ನು ಕಂಡ್ರೆ ತಂದೆಗಾಗೋದಿಲ್ಲ. ಇಂತಹ ಒಂದು ವಾತಾವರಣದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಎಂತಹ ಒಂದು ವಿಪರ್ಯಾಸ. ಪ್ರಿಯರೇ, ಗಮನಿಸಬೇಕು, ನಾವು ಇಂತಹ ಗುಣವನ್ನು ಹೊಂದಿರಬಾರದು. ಸಹೋದರ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವುದರಲ್ಲಿ ಮುಂದಾಗಿರಬೇಕು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಸಮಾಜದಲ್ಲಿ ನಾವಿಂದು ನೋಡುವಾಗ ಸ್ವಂತ ತಂದೆ ತನ್ನ ಮಗಳನ್ನು ಮಾನಭಂಗ ಮಾಡುವುದು, ತನ್ನ ತಾಯಿ ಕುಡಿಯಲು ಕೊಟ್ಟಿಲ್ಲ ಎಂಬುದಾಗಿ, ಕುಡಿಯಲು ದುಡ್ಡನ್ನು ಕೊಟ್ಟಿಲ್ಲ ಎಂಬುದಾಗಿ ಮಗನು ತಾಯಿಯನ್ನೇ ಹತ್ಯೆ ಮಾಡುವಂತಹ ಬಹು ಭಯಂಕರವಾದಂತಹ ವಾತಾವರಣದಲ್ಲಿ ಇಂದು ನಾವು ಜೀವನ ಮಾಡ್ತಾ ಇದ್ದೇವೆ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಕರುಣೆ ಇಲ್ಲ, ದಯೆ ಇಲ್ಲ, ಒಬ್ಬರನ್ನೊಬ್ಬರು ಗೌರವಿಸ್ತಾನೇ ಇಲ್ಲ. ಇಂತಹ ಒಂದು ಭಯಾನಕ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಅಷ್ಟೇ ಅಲ್ಲ, ನನ್ನ ಅಣ್ಣನ ಆಸ್ತಿ ನನಗೆ ಬೇಕು ಎಂಬುದಾಗಿ ಸ್ವಂತ ತಮ್ಮನೇ ತನ್ನ ಅಣ್ಣನನ್ನು ಕೊಂದು ಹಾಕುವಂತಹ ಭಯಾನಕ ಸಮಾಜದಲ್ಲಿ ಭಯಾನಕ ಸಮಾಜದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಪ್ರಿಯರೇ, ನಾವು ಒಂದನ್ನು ನೆನಪಿನಲ್ಲಿ ಇಟ್ಕೋಬೇಕು, ನಾವು ಈ ಲೋಕಕ್ಕೆ ಬರುವಾಗ ಏನೂ ತಂದಿಲ್ಲ, ಹೋಗುವಾಗಲೂ ಕೂಡ ಏನೂ ಕೂಡ ಕೊಂಡೊಯ್ಯೋದಿಲ್ಲ. ಅದರ ಪ್ರಯುಕ್ತ ನಾವು ಸಹೋದರ ಪ್ರೀತಿಯಲ್ಲಿ ಮುಂದಾಗಿರಬೇಕು, ಮಮತೆಯುಳ್ಳವರಾಗಿ ಜೀವಿಸಬೇಕು ಎಂಬುದಾಗಿ ಇಂದಿನ ಸತ್ಯವಾಕ್ಯ ನಮಗೆ ಬೋಧನೆಯನ್ನು ನೀಡ್ತಾ ಇದೆ. ಪ್ರಿಯರೇ, ನೋಡಿ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಬಹಳ ಸೊಗಸಾಗಿ ಹೇಳ್ತಾನೆ. ಫಿಲಿಪ್ಪ 4ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 4ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಿ ಎಂದು ಯಹೂದ್ಯಳನ್ನು ಸಂತುಕೆಯನ್ನು ಪ್ರಬೋಧಿಸುತ್ತೇನೆ.
ನೋಡಿ, ಇಲ್ಲಿ ಪೌಲನು ಫಿಲಿಪ್ಪದಲ್ಲಿರುವಂತಹ ಇಬ್ಬರು ಸ್ತ್ರೀಯರಿಗೆ ಈ ಮಾತನ್ನು ತಿಳಿಸ್ತಾ ಇದ್ದಾನೆ. ಏನೆಂಬುದಾಗಿ ತಿಳಿಸ್ತಾ ಇದ್ದಾನೆ? ಕರ್ತನಲ್ಲಿ ನೀವಿಬ್ಬರೂ ಕೂಡ ಒಂದೇ ಮನಸ್ಸುಳ್ಳವರಾಗಿರ್ರಿ, ಒಬ್ಬರಿಗೊಬ್ಬರು ಉಪಚಾರವನ್ನು ಮಾಡಿರಿ, ಒಬ್ಬರಿಗೊಬ್ಬರು ಮಾನವ ಮರ್ಯಾದೆ ಕೊಡುವುದರಲ್ಲಿ ಮುಂದಾಗಿರ್ರಿ, ಸಮಾಧಾನದಿಂದ ಇರ್ರಿ, ಸಹೋದರ ಪ್ರೀತಿ ನಿಮ್ಮಲ್ಲಿ ಇರಲಿ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಮ್ಮ ಕುಟುಂಬಗಳಲ್ಲಿ ಸಹೋದರ ಪ್ರೀತಿ ಇಲ್ಲ, ನಮ್ಮ ಸಭೆಗಳಲ್ಲಿ ಸಹೋದರ ಪ್ರೀತಿ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಒಂದನ್ನು ಹೇಳಲು ಬಯಸ್ತೇನೆ. ಇಸ್ಕರಿಯೋತ್ ಯೂದನು ಯೇಸು ಸ್ವಾಮಿಯನ್ನು ಹಿಡುಕೊಡುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಿದ್ದರೂ ಸರಿ, ಯೇಸು ಸ್ವಾಮಿಯವರು ಆ ಇಸ್ಕರಿಯೋತ್ ಯೂದನ ಕಾಲುಗಳನ್ನು ಹಿಡಿದು ಆ ಕಾಲುಗಳನ್ನು ತೊಳೆಯೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ಒಂದು ಮಾದರಿ! ನಮಗೆ ಯೇಸು ಸ್ವಾಮಿಯವರು ತೋರಿಸಿದಂತಹ ಈ ಮಾದರಿಯಲ್ಲಿ ನಾವು ನಡೆಯಬೇಕಾಗಿದೆ. ಯೇಸು ಸ್ವಾಮಿಯನ್ನು ಹೊಡೆದರು, ಬಡದರು, ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು, ತನ್ನ ದೇಹವೆಲ್ಲವೂ ಕೂಡ ಭಯಾನಕವಾದಂತಹ ಗಾಯಗಳನ್ನು ಮಾಡಿದರು, ಶಿಲುಬೆಗೆ ಹಾಕಿದರು. ಶಿಲುಬೆಗೆ ಹಾಕಿದಾಗಲೂ ಕೂಡ ಯೇಸು ಸ್ವಾಮಿಯವರು ಹೇಳ್ತಾರೆ, ಸ್ವಾಮಿ, ಇವರೇನು ಮಾಡ್ತಿದ್ದಾರೋ ಇವ್ರಿಗೆ ಗೊತ್ತಿಲ್ಲ, ದಯಮಾಡಿ ಇವರನ್ನು ಕ್ಷಮಿಸಪ್ಪ ಎಂಬುದಾಗಿ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡೋದನ್ನು ನಾವು ಕಾಣಬಹುದು. ಪ್ರಿಯರೇ, ಇಂದು ನಮಗೂ ಕೂಡ ಇಂತಹ ಒಂದು ಮನೋಭಾವ ಬರಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಆ ಒಂದು ಪ್ರವೃತ್ತಿ, ಆ ಒಂದು ಮನಸ್ಸು ನನ್ನಲ್ಲಿ ನಿನ್ನಲ್ಲಿ ಬರುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನೋಡಿ, ಯೇಸು ಸ್ವಾಮಿಯವರು ಆ ಸಹೋದರ ಪ್ರೀತಿಯಲ್ಲಿ ಇದ್ದರು. ನಾವು ಕೂಡ ಅಷ್ಟೇ ಸಹೋದರ ಪ್ರೀತಿಯಲ್ಲಿ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಸಹೋದರ ಪ್ರೀತಿ ಬಹಳ ಬಹಳ ಪ್ರಾಮುಖ್ಯ. ಒಂದು ವೇಳೆ ಸಹೋದರ ಪ್ರೀತಿ ಇಲ್ಲವಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಸಹಿಸೋದಿಲ್ಲ. ಪ್ರೀತಿಯನ್ನು ಹೊಂದುವವರಾಗಿರಬೇಕು, ಪ್ರೀತಿಯನ್ನು ಹಂಚುವವರಾಗಿರಬೇಕು. ಯೇಸು ಸ್ವಾಮಿಯವರು ಹೇಳ್ತಾರೆ, ನಿನ್ನಂತೆಯೇ ನಿನ್ನ ನೆರೆಹೊರೆಯರನ್ನು ಪ್ರೀತಿಸು ಎಂಬುದಾಗಿ. ನನಗೆ ಒಂದು ಸಣ್ಣ ಗಾಯವಾದರೆ ಆ ಗಾಯವಾದಾಗ ನಾನು ಎಷ್ಟೋ ನೋವನ್ನು ಪಡ್ತೇನೆ. ಇದೇ ಗಾಯ ಪರರಿಗಾದಾಗ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ದುಃಖವನ್ನು ವ್ಯಕ್ತಪಡಿಸೋದಿಲ್ಲ. ಅವನಿಗಾಗಿದೆ, ಹೇಗಾದರೂ ಹಾಳಾಗಿ ಹೋಗಲಿ ಎಂಬಂತಹ ಸಮಾಜದಲ್ಲಿ ಇಂದು ನಾವು ಜೀವನ ಮಾಡ್ತಾ ಇದ್ದೇವೆ. ಸಹೋದರ ಪ್ರೀತಿಯಲ್ಲಿ ನಾವಿರಬೇಕು ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಬನ್ನಿ ಒಂದು ವಾಕ್ಯವನ್ನು ಓದೋಣ. ಥೆಸಲೋನಿಕದವರಿಗೆ ಬರೆದಂತಹ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ ಪೌಲನು ಈ ಸಹೋದರ ಪ್ರೀತಿಯ ಕುರಿತಾಗಿ ಮಾತನಾಡ್ತಾನೆ. ಎಂತಹ ಒಂದು ಅದ್ಭುತವಾದಂತಹ ಮಾತು ಎಂಬುದಾಗಿ ನಾವು ಗಮನಿಸೋಣ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಈ ಪಟ್ಟಣದವರು ಇಲ್ಲವೇ ಈ ಸಭೆಯವರು, ಥೆಸಲೋನಿಕದಲ್ಲಿದ್ದಂತಹ ಈ ಸಭೆಯವರು ಎಂತಹ ಪ್ರೀತಿಯನ್ನು ಹೊಂದಿದ್ದರು ನೋಡಿ. ನಾವು ಓದೋಣ. 4ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದುವರಾಗಿದ್ದು ಸಮಸ್ತ ಮೆಕೆದೋನ್ಯದಲ್ಲಿರುವ ಸಹೋದರರನ್ನೆಲ್ಲ ಪ್ರೀತಿಸುವವರಾಗಿಯೇ ಇದ್ದೀರಿ. ನೋಡಿ, ಈ ಥೆಸಲೋನಿಕದಲ್ಲಿದ್ದಂತಹ ಒಂದು ಬ್ಯೂಟಿ ಏನಪ್ಪ ಅಂತಂದರೆ, ಆ ಸಭೆಯವರೆಲ್ಲರೂ ಕೂಡ ಸಹೋದರ ಪ್ರೀತಿಯಲ್ಲಿದ್ದರು. ಇದರ ಕುರಿತಾಗಿ ನಾನು ನಿಮಗೆ ಬರೆಯುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಪೌಲನು ಅದ್ಭುತವಾದಂತಹ ಒಂದು ಪ್ರಶಂಸೆಯ ನುಡಿಯನ್ನು ಥೆಸಲೋನಿಕ ಸಭೆಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಎಷ್ಟು ಸೊಗಸಾಗಿ ಹೇಳ್ತಿದ್ದಾನೆ, ಸಹೋದರ ಪ್ರೀತಿಯ ಕುರಿತಾಗಿ ನಿಮಗೆ ಬರೆಯುವಂತಹ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ. ಅಂದರೆ ಅವರು ಸಹೋದರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರು ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ದೇವರ ವಾಕ್ಯ ಇನ್ನೂ ಮುಂದಕ್ಕೆ ಹೋಗುವಾಗ ದೇವರ ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯಕತೆ ಇಲ್ಲ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದ ಉಪದೇಶವನ್ನು ನೀವೇ ದೇವರಿಂದ ಹೊಂದುವವರಾಗಿದ್ದು ಸಮಸ್ತ ಮೆಕೆದೋನ್ಯದಲ್ಲಿರುವ ಸಹೋದರರನ್ನೆಲ್ಲ ಪ್ರೀತಿಸುವವರಾಗಿಯೇ ಇದ್ದೀರಿ. ಮೆಕೆದೋನ್ಯದಲ್ಲಿದ್ದಂತಹ ಎಲ್ಲ ಸಹೋದರರನ್ನು ಈ ಥೆಸಲೋನಿಕ ಸಭೆಯವರು ಪ್ರೀತಿ ಮಾಡ್ತಿದ್ರಂತೆ. ಇವನು ನಮ್ಮ ಸಭೆಯವನಲ್ಲ, ಇವನು ನಮ್ಮ ಭಾಷೆಯವನಲ್ಲ, ಇವನು ನಮ್ಮ ಜಾತಿಯವನಲ್ಲ, ಇವನು ನಮ್ಮ ಊರಿನವನಲ್ಲ ಎಂಬುದಾಗಿ ನಾವೇನು ಮಾಡ್ತೇವಪ್ಪ ಅಂದರೆ ಆ ವ್ಯಕ್ತಿನ ತೆಗೆದು ಪಕ್ಕಕ್ಕಿಡ್ತೇವೆ. ಆ ವ್ಯಕ್ತಿಗೆ ಗೌರವವನ್ನು ಕೊಡೋದಿಲ್ಲ, ಸಹೋದರ ಪ್ರೀತಿಯನ್ನು ತೋರಿಸೋದಿಲ್ಲ. ಆದರೆ ಈ ಥೆಸಲೋನಿಕ ಸಭೆಯವರು ಏನು ಮಾಡ್ತಿದ್ದಾರೆ ಗಮನಿಸುವಾಗ, ಅವರು ಮೆಕೆದೋನ್ಯದಲ್ಲಿದ್ದಂತಹ ಸಭೆಯವರನ್ನು ಪ್ರೀತಿಸ್ತಿದ್ರು.
ಆ ಪ್ರೀತಿಸಿ ಅವರನ್ನು ಸೇರಿಸ್ಕೊಳ್ತಿದ್ರು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ನೋಡಿ, ಒಂದು ಎಷ್ಟು ಅದ್ಭುತವಾದಂತಹ ಪ್ರಶಂಸೆಯ ನುಡಿಯನ್ನು ಪೌಲನು ನುಡಿತಾ ಇದ್ದಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ ಈ ಒಂದು ಮಮತೆಯಲ್ಲಿ ಬೆಳೆಯಬೇಕು, ಕರುಣೆಯಲ್ಲಿ ಬೆಳೆಯಬೇಕು, ಪ್ರೀತಿಯನ್ನು ತೋರಿಸುವುದರಲ್ಲಿ ನಾವು ದಿನೇ ದಿನೇ ಬೆಳೆಯಬೇಕು ಎಂಬುದನ್ನು ಈ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಯೇಸು ಸ್ವಾಮಿಯವರು ಒಂದು ಅದ್ಭುತವಾದಂತಹ ಉಪಮಾನವನ್ನು ಹೇಳಿದ್ದಾರೆ. ಬನ್ನಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಈ 10ನೇ ಅಧ್ಯಾಯದಲ್ಲಿ ಒಳ್ಳೆಯ ಸಮರ್ಯದವನ ಕುರಿತಾಗಿ ಯೇಸು ಸ್ವಾಮಿಯವರು ಒಂದು ಉಪಮಾನವನ್ನು ಹೇಳ್ತಾರೆ. ಉಪಮಾನ ಏನು ಎಂಬುದಾಗಿ ನಾವು ನೋಡೋದಾದರೆ 10ನೇ ಅಧ್ಯಾಯ ನಾವು 25ನೇ ವಾಕ್ಯದಿಂದ ಒಮ್ಮೆ ಓದೋಣ. ನೋಡಿ, ಒಬ್ಬ ವ್ಯಕ್ತಿ, ಆಗ ಒಬ್ಬ ಧರ್ಮೋಪದೇಶಕನು ಯೇಸು ಸ್ವಾಮಿಯ ಬಳಿಗೆ ಬಂದು, ಸ್ವಾಮಿ, ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕಂದ್ರೆ ಏನು ಮಾಡಬೇಕು? ನೋಡಿ, ವಾಕ್ಯ ಓದ್ತಿದ್ದೇನೆ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದೆ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದಿದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟು ಇದರಂತೆ ಮಾಡಿದರೆ ನಿತ್ಯ ಜೀವವನ್ನು ಪಡೀತಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಗಮನಿಸೋದಾದರೆ, ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ಶೋಧಿಸಲು, ಪರೀಕ್ಷಿಸಲು ಒಬ್ಬ ಧರ್ಮೋಪದೇಶಕನು ಬರ್ತಾನೆ. ಬಂದು, ಸ್ವಾಮಿ, ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಬೇಕಂದ್ರೆ ಏನು ಮಾಡಬೇಕು? ಶಾಸ್ತ್ರದಲ್ಲಿ ಏನು ಬರೆದಿದೆ, ನೀನು ಏನು ಓದಿದ್ದಿ ಎಂಬುದಾಗಿ ಯೇಸು ಸ್ವಾಮಿಯವರು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ಇನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ಬರೆದಿದೆ. ನಿನ್ನಂತೆಯೇ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಬೇಕು ಎಂಬುದಾಗಿ ಕೂಡ ಬರೆದಿದೆ ಎಂಬುದಾಗಿ ಹೇಳುವಾಗ, ಹೌದು, ಇವನ ನೀವು ನಡೆಸು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಮತ್ತೆ ಆ ಧರ್ಮೋಪದೇಶಕನು ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾನೆ, ಸ್ವಾಮಿ, ನನ್ನ ನೆರೆಯವನು ಯಾರು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯವರು ಒಂದು ಉಪಮಾನವನ್ನು ಹೇಳ್ತಾರೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿಬಿಟ್ಟು ಹೋದರು. ಇಲ್ಲಿ ಯೇಸು ಸ್ವಾಮಿಯವರು ಉಪಮಾನವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಆ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಕಳ್ಳರು ಆತನನ್ನು ಹಿಡಿದು, ಆತನನ್ನು ಹೊಡೆದು, ಆತನನ್ನು ಅರೆಜೀವ ಮಾಡಿ ಬಿಟ್ಟು ಹೋಗಿಬಿಟ್ರು. ಇಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ನೋಡಲು 3 ವ್ಯಕ್ತಿಗಳು ಬರ್ತಾರೆ. ಲೇವಿಯನು ಬರ್ತಾನೆ. ಆತನನ್ನು ಕಂಡು ಓರೆಯಾಗಿ ಹೋಗಿಬಿಡ್ತಾನೆ. ಇದು ನನ್ನ ಕೆಲಸವಲ್ಲ, ನನಗೆ ಯಾಕೆ ಬೇಕು ಈ ಕೆಲಸ ಎಂಬುದಾಗಿ ಆತನು ಮುಂದೆ ಹೋಗಿಬಿಡ್ತಾನೆ. ಪ್ರಿಯರೇ, ಮತ್ತೊಬ್ಬ ಯಾಜಕನು ಬರ್ತಾನೆ. ಯಾಜಕನು ಕೂಡ ಆತನನ್ನು ಕಂಡು ಆತನಿಗೆ ಯಾವುದೇ ರೀತಿಯಾದಂತಹ ಉಪಚಾರವನ್ನು ಮಾಡೋದಿಲ್ಲ. ಬದಲಾಗಿ ಆತನು ಕೂಡ ಓರೆಯಾಗಿ ಹೋಗಿಬಿಡ್ತಾನೆ. 3ನೇ ವ್ಯಕ್ತಿ ಸಮಾರ್ಯದವನು ಬರ್ತಾನೆ. ಪ್ರಿಯರೇ, ಸಮಾರ್ಯದವನು ಬಂದಾಗ ಆತನು ಅರೆಜೀವವಾಗಿ ಬಿದ್ದಂತಹ ಆ ವ್ಯಕ್ತಿಯನ್ನು ಕಂಡು ಎಷ್ಟೋ ಪ್ರೀತಿಯಿಂದ ಆ ವ್ಯಕ್ತಿಯ ಬಳಿಗೆ ಹೋಗಿ ಆತನನ್ನು ಸೇರಿಸಿಕೊಂಡು ತನ್ನ ಗಾಯಗಳಿಗೆ ಎಣ್ಣೆಯನ್ನು ಹಚ್ಚಿ ಆತನಿಗೆ ಬೇಕಾದಂತಹ ಔಷಧಿಗಳನ್ನು ಕೊಟ್ಟು ಆತನನ್ನು ತನ್ನ ವಾಹನದ ಮೇಲೆ ಕುಂಡ್ರಿಸಿಕೊಂಡು ಪಕ್ಕದಲ್ಲಿದ್ದಂತಹ ಒಂದು ಸಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆ ರಾತ್ರಿ ಆತನ ಜೊತೆಗಿದ್ದು ಆತನಿಗೆ ಬೇಕಾದಂತಹ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಿಸ್ತಾನೆ. ಮುಂಜಾನೆಯಲ್ಲಿ ಆ ವೈದ್ಯರ ಬಳಿಗೆ ಹೋಗಿ ಹೇಳ್ತಾನೆ, ಅಯ್ಯ, ನನ್ನ ಬಳಿಯಲ್ಲಿರುವಂತಹ ಈ ಹಣವನ್ನು ತೆಗೆದುಕೋ, ಇನ್ನೂ ಹೆಚ್ಚಾಗಿ ಏನಾದರೂ ಒಂದು ವೇಳೆ ಖರ್ಚಾಗಿದ್ದರೆ ನಾನು ಮುಂದಿನ ಸಾರಿ ಬರುವಾಗ ಖಂಡಿತವಾಗ್ಲೂ ಕೊಡ್ತೇನೆ. ದಯಮಾಡಿ ಆ ವ್ಯಕ್ತಿಗೆ ನೀನು ಒಳ್ಳೆಯ ಔಷಧಿಗಳನ್ನು ಕೊಡು, ಒಳ್ಳೆಯ ವೈದ್ಯಕೀಯವನ್ನು ನಡೆಸು ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಡೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಒಳ್ಳೆಯ ಸಮರ್ಯದವನು ಯಾರು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿಯವರು. ಪ್ರಿಯರೇ, ನಾವು ಬಿದ್ದಿರುವಾಗ ಅನೇಕರು ನಮ್ಮನ್ನು ನೋಡಿ ನಮ್ಮನ್ನು ದಾಟಿ ಹೋಗಿದ್ದಾರೆ. ಆದರೆ ದೇವರು ತಾನೇ ನಮ್ಮನ್ನು ಏನು ಮಾಡಿದ್ದಾನಪ್ಪ ಅಂತಂದರೆ ಪ್ರೀತಿಸಿ ಆ ಯೇಸು ಸ್ವಾಮಿಯವರು ನಮ್ಮನ್ನು ರಕ್ಷಿಸಿ ಇಂದು ಸಮಾಜದಲ್ಲಿ ಈ ಮಟ್ಟಕ್ಕೆ ನಮ್ಮನ್ನು ತಂದಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಪ್ರಿಯರೇ, ಈ ಒಂದು ಉಪಮಾನದ ಮುಖಾಂತರ ನಾವೇನು ಕಲಿಬೇಕಪ್ಪ ಅಂತಂದರೆ,
ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ, ನಿನ್ನ ಸಹೋದರರ ಮೇಲೆ ನಿನಗೆ ಪ್ರೀತಿ ಇರಬೇಕು, ನಿನ್ನ ಸಹೋದರರನ್ನು ನೀನು ಪ್ರೀತಿಸಬೇಕು, ಸಹೋದರ ಪ್ರೀತಿಯಲ್ಲಿ ದಿನೇ ದಿನೇ ಬೆಳೆಯಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಈ ಒಂದು ಉಪಮಾನದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅಂತ್ಯ ಕಾಲದಲ್ಲಿ ಕಠಿಣ ಕಾಲಗಳು ಬರ್ತವೆ ತಿಮೋತಿ. ಅಂತಹ ಸಂದರ್ಭದಲ್ಲಿ ಹಣದಾಸೆಯುಳ್ಳವರನ್ನು ಕಾಣ್ತೀಯ, ಸ್ವಾರ್ಥ ಚಿಂತಕರನ್ನು ಕಾಣ್ತೀಯ, ಅಪವಿತ್ರರನ್ನು ನೀನು ಕಾಣ್ತೀಯ, ತಂದೆ ತಾಯಿಗಳಿಗೆ ಅವಿಧೇಯರನ್ನು ಕಾಣ್ತೀಯ, ದೂಷಕರನ್ನು ಕಾಣ್ತೀಯ, ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಕಾಣ್ತೀಯ, ಮಮತೆ ಇಲ್ಲದವರನ್ನು ಕಾಣ್ತೀಯ. ಇವರೆಲ್ಲರನ್ನು ಕೂಡ ಕಂಡಾಗ ಅವರಿಂದ ನೀನು ದೂರವಿರು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ಸಹೋದರ ಪ್ರೀತಿಯಲ್ಲಿರಬೇಕು, ಕರುಣೆಯುಳ್ಳವರಾಗಿರಬೇಕು, ಮಮತೆ ಇಲ್ಲದವರಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವಿಸಬಾರದು. ಅದನ್ನು ತಾನೇ ಪೌಲನು ನಮಗೆ ಇಲ್ಲಿ ಬೋಧಿಸ್ತಿರೋದನ್ನು ಕಾಣಬಹುದಾಗಿದೆ. ನೋಡಿ, ಯಾರು ಸಹೋದರ ಪ್ರೀತಿಯಲ್ಲಿದ್ದು ಈ ಒಳ್ಳೆಯ ಸಮರ್ಯದವನ ಹಾಗೆ ಜೀವನ ಮಾಡ್ತಾರೋ ಅವರ ಕುರಿತಾಗಿ ಯೇಸು ಸ್ವಾಮಿಯರು ಹೇಳ್ತಾರೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಎಷ್ಟೋ ಅದ್ಭುತವಾದಂತಹ ಮಾತು. 36ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ ಇಲ್ಲಿ, ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಗಮನಿಸಿ, ನಾನು ದಿಗಂಬರನಾಗಿದ್ದೆನು, ನನಗೆ ಹೊದಿಸಿದಿರಿ. ನಾನು ಆಹಾರವಿಲ್ಲದೆ ಇದ್ದೆನು, ನೀವು ನನಗೆ ಆಹಾರವನ್ನು ಕೊಟ್ಟಿರಿ. ನಾನು ಔಷಧಿಗಳಿಲ್ಲದೆ ಇದ್ದೆನು, ನೀವು ನನಗೆ ಔಷಧಿಗಳನ್ನು ಕೊಟ್ಟೆನು. ಯಾವಾಗಪ್ಪ ಇವೆಲ್ಲ ನೀವು ಮಾಡಿದ್ವಿ ಎಂಬುದಾಗಿ ಒಂದು ವೇಳೆ ನೀವು ಕೇಳುವುದಾದರೆ ಯೇಸು ಸ್ವಾಮಿ ಕೊಡುವಂಥ ಉತ್ತರ ಏನು ಗೊತ್ತಾ? ಪ್ರಿಯರೇ, ನನ್ನ ಸಹೋದರರಲ್ಲಿ ಯಾರಿಗೆ ಏನು ಬೇಕೋ ನೋಡಿ ನೀವು ಅವ್ರಿಗೆ ಏನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಇಂದು ಒಂದನ್ನು ಕಲಿಬೇಕೇನಪ್ಪ ಅಂತಂದರೆ, ಸಹೋದರ ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಸಹೋದರ ಪ್ರೀತಿಯಲ್ಲಿ ನಾವು ಬೆಳೆಯುವುದಾದರೆ ದೇವರು ನಮ್ಮನ್ನು ಖಂಡಿತವಾಗಲೂ ಮೆಚ್ತಾನೆ, ಖಂಡಿತವಾಗಲೂ ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಿಯರೇ, ಈ ಒಂದು ಅಂತ್ಯಕಾಲದಲ್ಲಿ ಮಮತೆ ಇಲ್ಲದವರನ್ನು ನಾವು ಕಾಣ್ತೇವೆ. ರಸ್ತೆಯಲ್ಲಿ ಯಾವುದೋ ಒಂದು ಅಪಘಾತದಲ್ಲಿ ಜನರು ಪ್ರಾಣವನ್ನು ಕಳೆದುಕೊಳ್ತಿದ್ರೆ ಯಾರೂ ಹೋಗಿ ಕಾಪಾಡೋದಿಲ್ಲ, ಬದಲಾಗಿ ಮೊಬೈಲನ್ನು ತೆಗೆದುಕೊಂಡು ಆ ವಿಡಿಯೋವನ್ನು ತೆಗೆಯೋದನ್ನು ನಾವು ಕಾಣ್ತೇವೆ. ಬಹು ವಿಪರ್ಯಾಸ. ಜನರು ಮಮತೆ ಇಲ್ಲದವರಾಗಿದ್ದಾರೆ, ಜನರು ಸಹೋದರ ಪ್ರೀತಿಯಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಶತ್ರುತ್ವ, ದೇಶ ದ್ವೇಷ, ಕೋಪ, ಮುಂಗೋಪಗಳನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸೋಣ. ದೇವರು ನಮ್ಮನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಯಾಕೆಂದರೆ ಮಮತೆ ಇಲ್ಲದವರು, ಸಹೋದರ ಪ್ರೀತಿ ಇಲ್ಲದವರು ಪರಲೋಕ ರಾಜ್ಯಕ್ಕೆ ಬಾಧರಾಗುವುದಿಲ್ಲ ಎಂಬುದಾಗಿ ಸತ್ಯವಾಕ್ಯದ ಮುಖಾಂತರ ನಾವು ಕಲಿಯಬಹುದಾಗಿದೆ. ಆದ್ದರಿಂದ ನಾವು ಸಹೋದರ ಪ್ರೀತಿಯಲ್ಲಿ ಬೆಳೆಯೋಣ, ನಾವು ಮಮತೆಯುಳ್ಳವರಾಗಿ ಜೀವಿಸೋಣ. ದೇವರು ಸಣ್ಣ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ವಾಕ್ಯ ಭಾಗದ ಮುಖಾಂತರ ಮಾತನಾಡಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಅಂತ್ಯಕಾಲದಲ್ಲಿ ಮಮತೆ ಇಲ್ಲದವರನ್ನ ಸ್ವಾಮಿ ನಮ್ಮ ಸುತ್ತಲೂ ಕೂಡ ಕಾಣುತ್ತಿದ್ದೇವೆ. ಹೌದು ಸ್ವಾಮಿ, ಇದೆಲ್ಲವೂ ಕೂಡ ನಿನ್ನ ಬರುಣದ ಒಂದು ಸೂಚನೆಯಾಗಿದೆ. ಸಹೋದರ ಪ್ರೀತಿಯಲ್ಲಿ ನಾವು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಾ ನಿನ್ನ ನಾಮಕ್ಕೆ ಘನಮಾನ ಸಲ್ಲಿಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಬೇಕೆಂದು ನೀವು 2ನೇ ಸಾರಿ ಬರುವಾಗ ನಾವೆಲ್ಲರೂ ಕೂಡ ಎತ್ತಲ್ಪಟ್ಟು ನಿನ್ನನ್ನು ಕೊಂಡಾಡುವ ಹಾಗೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.